ಎಲ್ರಿಗೂ ನಮಸ್ತೆ. ವಿಷಯ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲಿಗೆ ವಿಷಯ ಹೇಳಬೇಕು. ಸುಮಾರು 106 ಕೇಸ್ಗಳಿದ್ದು ಬ್ಯಾನ್ ಅಂತ ಇತ್ತು, ಅದೆಲ್ಲ ತೆರವುಗಳಿದೆ. ಇದಕ್ಕೆಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಮೇಯ್ನ್ ದರ್ಶನ್ ಸರ್ಗೆ ಹಾಗೂ ದರ್ಶನ್ ಸರ್ ಫ್ಯಾನ್ಸ್ಗೆ, ಆಮೇಲೆ ಧ್ರುವಣ್ಣವರಿಗೆ, ಧ್ರುವಣ್ಣ ಅವ್ರ ಫ್ಯಾನ್ಸಿಗೆ, ಶಿವಣ್ಣ ಹಾಗೂ ಶಿವಣ್ಣ ಅವರ ಫ್ಯಾನ್ಸಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ. ಹಾಗೆ ಚೇಂಬರ್ಗೆ ಎಲ್ರಿಗೂ ಕೂಡ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ನನ್ನ ಮೇಲಿದ್ದಂಥ ಕೇಸು ವಾಪಸ್ ತಗೊಂಡಿದ್ದಾಳೆ ಮಿಂಚು. ಇದು ವಿಚಾರವಾಗಿ ಸುಮಾರು ಜನ ಗೊಂದಲ, ಅಂದ್ರೆ ರಾಜ್ಯದ ಜನರ ಮಂಗ ಮಾಡ್ಬಿಟ್ರೆ ಇಬ್ರು ಸೇರ್ಕೊಂಡು, ಏನಾಯ್ತು ಏನ್ ಕತೆ, ಸೆಟಲ್ಮೆಂಟ್ ಆಯ್ತಾ ಅಂತ ಒಂದು ಕೆಲವು ಪ್ರಶ್ನೆಗಳು. ಯಾವುದೇ ರೀತಿ ಮಿಂಚು ₹1 ದುಡ್ಡು ಕೂಡ ತಗೊಂಡಿಲ್ಲ. ಡೌಟ್ ಬರ್ಬೋದು, ಇಷ್ಟೊಂದೆಲ್ಲ ಆರೋಪ ಮಾಡಿದವಳು, ಅತ್ಯಾಚಾರ ಅಂತ ಕೊಟ್ಟವಳು, ಇದೆಲ್ಲ ಹೆಂಗಾಯ್ತು ಏನ್ ಕತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಸಹಜವಾಗಿ ಡೌಟ್ ಇರುತ್ತೆ. ನಾನೊಬ್ಬ ನಿಮ್ಮ ಜಾಗದಲ್ಲಿ ನಿಂತರೂ ಯೋಚನೆ ಮಾಡಲೇಬೇಕಾಗುತ್ತೆ. ₹1 ದುಡ್ಡು ತಗೊಂಡಿಲ್ಲ. ಕಾರಣ ಏನಂತಂದ್ರೆ, ಇವಳ ನನ್ನ ಮಧ್ಯೆ ಕೆಲವರು ಡಬಲ್ ಗೇಮ್ ಮಾಡಿದ್ದಾರೆ, ಸುಮಾರು ಜನ ಡಬಲ್ ಗೇಮ್ ಮಾಡಿದ್ದಾರೆ. ನಮ್ಮಿಬ್ರು ಇದಕ್ಕೆ ಸಿನಿಮಾನು ಕೂಡ ಬಲಿಯಾಯಿತು, ನಿರ್ಮಾಪಕರಿಗೂ ಬಲಿಯಾಯಿತು. ಅವ್ರಿಗೆ ಕ್ಷಮೆ ಕೇಳ್ತೀನಿ. ಅದೇನು ಟಿವಿ ರೈಟ್ಸ್ ಆಗಬೇಕು, ಅದನ್ನು ಅತಿ ಶೀಘ್ರದಲ್ಲೂ ಕೂಡ ಆಗುತ್ತೆ. ಅದು OTT ತುಂಬಾ ಚೆನ್ನಾಗಿ ಓಡ್ತಿದೆ ವಿಷಯ. ಅವರ ನನ್ನ ಮಧ್ಯೆ ಒಬ್ರು ಸ್ನೇಹಿತರಿದ್ದಾರೆ, ಅವರು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಪಾಪ ಒಂದು ಹೊರಗಿನಿಂದ ಒಂದು ಒಳ್ಳೆ ಫ್ರೆಂಡ್ಶಿಪ್, ಅವ್ರು ಯಾರಿಗೂ ತಂದಿಕೋರಲ್ಲ. ಅವ್ರ ಮೂಲಕ ಇವಳು ನಾನು ಮೀಟ್ ಮಾಡಿ ನಮ್ಮ ಅಜ್ಜಿಗೆ ತೀರಾ ಸೀರಿಯಸ್ ಆಗಿತ್ತು. ಅದನ್ನೊಂದು ವಿಡಿಯೋ ಫೋಟೋಗಳು ತಗೊಂಡ್ಬಂದಿದೆ. ಯಾಕಂದ್ರೆ ನಮ್ಮ ಅಜ್ಜಿಗೂ ಒಂದು ಪ್ರೋಗ್ರಾಮಿಗೆ ಬಂದಾಗ, ಅಲ್ಲಿ ಬಂದಾಗ ಒಂದು ಸೆಂಟಿಮೆಂಟ್ ಇತ್ತು. ಹಾಗಾಗಿ ತೋರಿಸ್ತೇನೆ ಹಿಂಗೆಲ್ಲ ಆಗಿದೆ ನೋಡೋದು. ಯಾಕಂದ್ರೆ ನಮ್ಮ ಅಜ್ಜಿ ಯಾವತ್ತೂ ಸ್ಟೇಷನ್ಗೆ ಹೋಗಿದ್ದಾಗಲಿ ಯಾವುದು ನೋಡಿರಲಿಲ್ಲ. ಆ ವಿಡಿಯೋ ಫೋಟೋ ಎಲ್ಲ ತೋರಿಸಿದಾಗ ಅವಳು ಒಂದು ಸ್ವಲ್ಪ ಬೇಜಾರಾದ್ಲು, ಇವ್ ನನ್ನಿಂದ ಹಿಂಗೆ ಆಯ್ತಾ ಅನ್ನೋದು ಕೂಡ ಪಶ್ಚಾತ್ತಾಪ ಪಟ್ಲು. ಅದಾದ್ಮೇಲೆ ಹಿಂಗೆ ಕೆಲವು ವಿಚಾರಗಳನ್ನ ಹೇಳಿದೆ, ಯಾಕೆ ಹಿಂಗೆ ಕಂಪ್ಲೇಂಟ್ ಕೊಟ್ಟೆ, ಏನಕ್ಕೆ ಹಿಂಗೆ ಮಾಡಿದೆ, ಏನು ಇದು ಕತೆ ಅಂತ ಅಂದಾಗ ಅವಳು ಎಲ್ಲ ವಿಷಯಗಳನ್ನು ಬಾಯ್ಬಿಟ್ಟು ಪ್ರತಿಯೊಂದು ಇಂಚಿಂಚು ಹೇಳಿದ್ಲು. ಇವಳು ಕೆರೆ ಮಿಂಚು ನಾನು ಆಲ್ಮೋಸ್ಟ್ ಒಂದು 7 ವರ್ಷದಿಂದಲೂ ಚೆನ್ನಾಗಿದ್ದೀವಿ. ಅದಾದ್ಮೇಲೆ ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಬಾಂಡಿಂಗಲ್ಲೂ ಕೂಡ ಇದೀವಿ. ಮಧ್ಯ ಅವಳ ನನ್ನ ಲವ್ ಮಧ್ಯ ಒಂದು 2 ತಿಂಗಳು ಮುಂಚೆ ನಾನು ಬೇಡ, ಇದೆಲ್ಲ ಸರೋಗಲ್ಲ, ಚೆನ್ನಾಗಿರೋಣ ಇನ್ಮೇಲೆ ಅಂತ ಹೇಳಿದ್ದೆ, ಬ್ರೇಕಪ್ ಅಂತ ಹೇಳಿದ್ದೆ. ಆ ವಿಚಾರನ ಕೆಲವರಿಗೆ ಹೇಳ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಯಾರ್ಯಾರು ಹೇಳಿದ್ದಾರೆ ಅಂದ್ರೆ, ಅವರೆಲ್ಲ ನಮ್ಮ ಸಿನಿಮಾ ಮೇಲೆ ಒಂದು ಟಾರ್ಗೆಟ್ ಇತ್ತು, ಅಂಥವ್ರ ಹತ್ರ ಹೋಗಿ ಹೇಳ್ಕೆ ಮುಟ್ಟಿದ್ದಾರೆ, ಹಿಂಗೆ ಮಾಡ್ದಾಮನು ಅಂತ. ಅವ್ರು ಬಿಡಬೇಡ ಕೊಡು ಅಂತಂದ್ರೆ, ಕೆಟ್ಟ ಕೆಲಸಕ್ಕೆ 1000 ಜನ ನಿಂತ್ಕೋತಾರಂತೆ. ಕಷ್ಟ ಅಂದ್ರೆ 50,000 ಅಂದ್ರೆ ಯಾರು ಕೊಡೋದಿರುವಂತೆ. ಅವರೆಲ್ಲ ನಿಂತ್ಕೊಂಡು ಕಂಪ್ಲೇಂಟ್ ಕೊಡು ಬಿಡಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಇವಳು ಅದನ್ನ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು, ಅದ್ರ ಡ್ರಾಫ್ಟ್ ರೆಡಿ ಮಾಡಕ್ಕೆ ಒಬ್ಬ ನಮ್ಮ ಕಾಮಿಡಿ ಕೆಳಗಡೆ ಒಬ್ಬ, ಅದ್ರ ಜೊತೆ ಪ್ರತಿಯೊಂದು ರೆಡಿ ಮಾಡಿ ಸ್ಟೇಷನ್ಗೆ ಹೋಗಿದ್ದಾರೆ. ಇವಳಿಗೆ ಕಂಪ್ಲೇಂಟ್ ಅನ್ನೋದು ಗೊತ್ತು, ಕಂಪ್ಲೇಂಟ್ ಅಷ್ಟೇ ಕೊಡಕ್ಕೆ ಹೋಗಿರೋದು. FIR ಅಂದ್ರೆ ಹಿಂಗೆ ಇದು ಕರ್ಕೊಂಡು ಹೋಗ್ತಾರೆ, ಶಿಕಾರಿಪುರ ಕರ್ಕೊಂಡು ಹಿಂಗೆಲ್ಲ ಹೋಗಿದ್ರೆ ಡ್ರಾಫ್ಟ್ ರೆಡಿ ಮಾಡ್ತಿರ್ಲಿಲ್ಲಂತೆ. ಇದೆಲ್ಲ ಒಂದಿಷ್ಟು FIR ಮಾಡಿಸ್ಬಿಟ್ರು. FIR ಮಾಡಿಸಿದ್ಮೇಲೆ ನಾನು ಸ್ಟೇಷನ್ಗೆ ಹೋದ್ಮೇಲೆ ದೊಡ್ಡ ರಾಧ ಅಂತ ಆಗುತ್ತೆ. ಇದಾದ್ಮೇಲೆ ನೋಡ್ಬಿಟ್ಟು ಕೇಸ್ ವಾಪಸ್ ತಗೋಣ ಅಂತ ಹೋಗ್ತಾನಂತೆ. ಕೇಸ್ ವಾಪಸ್ ತಗೋತಾಳೆ ಅಂದ್ಬಿಟ್ಟು ಟೋಟಲ್ ಒಂದು 10 ರಿಂದ 15 ಜನ, ಅವರಿಗೆಲ್ಲ ಸಿನಿಮಾ ಇತ್ತಲ್ಲ ಟಾರ್ಗೆಟ್, ಈ ಹುಡುಗಿ ಮನೆಗೆ ಹೋಗಿ ಸ್ಟ್ಯಾಂಡಾಗಿ ನಿಲ್ಲು ಬಿಡಬೇಡ ಹಂಗೆ ಹಿಂಗೆ ಅಂತ ಒಂದಿಷ್ಟು ಪ್ರವೋಕ್ ಮಾಡ್ತಾರೆ ಹುಡುಗಿಗೆ. ಆಮೇಲೆ ಆಚೆ ಬಂದ್ರೆ ನೀನು ಸಾಯಿಸ್ತಾನೆ, ಇಷ್ಟೆಲ್ಲ ಬಂದ್ಬಿಟ್ಟು ಬಿಡ್ತಾನೆ ನೀನು ಅಂತ ಒಂದಿಷ್ಟು ದ್ವೇಷಾಕಾರ ಥರ ತುಂಬಿದ್ದಾರೆ. ಆಗ ಹುಡುಗಿ ಫುಲ್ ಸ್ಟ್ಯಾಂಡಾಗಿ ನಿಲ್ಲಕ್ಕೆ ಹೋಗಿದೆ. ಆಮೇಲೆ ಎಲ್ಲೋ ಒಂದು ಕಡೆ ಕೇಸ್ ಸ್ವಲ್ಪ ಬೇಗ 10 ದಿವಸಕ್ಕೆ ಆಚೆ ಬಂದಿದ್ದಕ್ಕೆ ಹುಡುಗಿ ಡೌಟ್ ಬಂದಿದೆ, ನಾಳೆ ದಿವಸ ರಿಪೋರ್ಟ್ ಆಗಿ ನನ್ನ ಮೇಲೆ ಏನಾರು ಬಳಿಕ ಹಾಕ್ಸ್ಬಿಡ್ತಾರೆ, ಏನಾರು ಆಗ್ಬಿಡುತ್ತೆ ಅಂತ ಭಯ ಆಗಿ ಮತ್ತೆ ಒಂದಿಷ್ಟು ಪ್ರೆಸ್ ಮೀಟ್ ಇಟ್ಟು ಒಂದಿಷ್ಟು ಏನೇನೋ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಜೊತೆಲಿದ್ದವರೆಲ್ಲ ಮಾಡು ಬಿಡ್ಬೇಡ ಅಂತ ಒಂದಿಷ್ಟು. ಆಮೇಲೆ ಮಧ್ಯ ಅವಳ ಕಡೆ ನನ್ನ ಕಡೆ ಇಬ್ರು ಕಡೆನೂ ಡಬಲ್ ಗೇಮ್ ಮಾಡಿ ಅವಳ ಹತ್ರ ಒಂದಿಷ್ಟು ದುಡ್ಡು ಕಿತ್ತಿದ್ದಾರೆ. ನನ್ನ ಕಡೆನೂ ಕೂಡ ನೀನು ಗಂಡಂಗೆ ಹೇಳ್ಬಿಡ, ಅವ್ರಿಗೆ ಹೇಳ್ಬಿಡ ಅಂತ ದುಡ್ಡು ಯಾರು ಕಿತ್ತಿದ್ದಾರೆ ಅಂತ ಅತಿ ಶೀಘ್ರದಲ್ಲಿ ಕೂಡ ಆಚೆ ತರಿಸ್ತೀನಿ, ನಾನು ಬಿಡಲ್ಲ. ಪ್ರತಿಯೊಂದು ನನ್ನ ಹೆಂಡತಿಗೆ, ನಮ್ಮ ಎಲ್ಲರಿಗೂ ಕೂಡ ಸಿಕ್ಕಾಬಟ್ಟೆ ದುಡ್ಡನ್ನ ದೇಪಿದ್ದಾರೆ. ನಿನ್ನ ಗಂಡ ಆಚೆ ಬರಲ್ಲ, ಹಿಂಗೆ ಬರಲ್ಲ ಅಂತ ಒಂದಿಷ್ಟು ಯಾರ್ಯಾರು ಅಂತ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ತರ್ತೀನಿ. ಇದು ಮ್ಯಾಟ್ರ್ಗಳು ನಡೆದಿರೋದು. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಮಿಂಚು ₹1 ದುಡ್ಡು ತಗೊಂಡಿಲ್ಲ. ಇಲ್ಲಿ ಕೇಸ್ ವಾಪಸ್ ತಗೊಂಡಿರೋದು ಒಂದೇ ಉದ್ದೇಶ, ನಮ್ಮ ತಾಯಿ ನಮ್ಮ ಅಜ್ಜಿ ಅಸ್ತಮ ಇರೋದು, ಹುಷಾರಿಲ್ಲ ಅನ್ನೋದೊಂದು. ಇನ್ನೊಂದು, ಫ್ಯೂಚರ್ಗೆ ಪ್ರಾಬ್ಲಮ್ ಆಗುತ್ತೆ, ಮುಂದಕ್ಕೆ ನಾವು ಕಲಾವಿದರ ಬದುಕಬೇಕು ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಅಂತ ಇಷ್ಟು ಮಾಡಿದ್ದಾರೆ. ಇದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದ, ನಮಸ್ಕಾರ.